ಪಾರ್ಲಿಮೆಂಟ್ ಫೈಟ್ನ ಈ ಹೊತ್ತಲ್ಲೇ ಕಾಂಗ್ರೆಸ್ಗೆ ಸಾಲು ಸಾಲು ಸಂಕಷ್ಟ ಶುರುವಾಗಿದೆ. ಮೊದಲೇ ಆರ್ಥಿಕ ಸಂಕಷ್ಟದ ಹೊಡೆತಕ್ಕೆ ಸಿಕ್ಕಿದ ಕಾಂಗ್ರೆಸ್ನ ಬಾಗಿಲು ಬಂದಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ ಕಚೇರಿಗೆ ಬೀಗ, ನಾಯಕತ್ವ ಗುದ್ದಾಟ, ಕಾರ್ಯಕರ್ತರು ಕಂಗಾಲು. ಕಾಂಗ್ರೆಸ್ ಪಾಲಿಗೆ ಈ ಬಾರಿಯ ಪಾರ್ಲಿಮೆಂಟ್ ಫೈಟ್ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ದೆಹಲಿ ಗದ್ದುಗೆ ಹಿಡಿಯದಿದ್ರೂ ಪರವಾಗಿಲ್ಲ, ಬಿಜೆಪಿ ವಿರುದ್ಧ ಹೆಚ್ಚು ಸ್ಥಾನಗಳನ್ನು ಗೆದ್ದು ತಮ್ಮ ಸ್ಟ್ರೈಕ್ ರೇಟ್ ಹೆಚ್ಚಿಸಿಕೊಳ್ಳೋ ಹುಮ್ಮಸ್ನಲ್ಲಿ ಈ ಕಾರಣದಿಂದಾಗಿಯೇ ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ಲ ಹಂತದಲ್ಲೂ ಸರ್ಜರಿ ಮಾಡಿದೆ. ದೆಹಲಿ ಮಟ್ಟದಲ್ಲಿ ಯೋಚಿಸಿ ಕಾಂಗ್ರೆಸ್ ಮಾಡಿದ ಪ್ಲಾನ್ ಬಳ್ಳಾರಿಯಲ್ಲಿ ಬಿಗ್ ಶಾಕ್ ನೀಡಿದೆ. ಹೈಕಮಾಂಡ್ನಿಂದ ಹೊಸ ಅಧ್ಯಕ್ಷರ ಹೆಸರು ಘೋಷಣೆ ಆಗ್ತಿದ್ದಂತೆ ಹಳೆ ಅಧ್ಯಕ್ಷರು ಕಚೇರಿಗೆ ಬೀಗ ಜಡಿದು ಕೀ ಕಿಸೆಯಲ್ಲಿ ಹಾಕಿಕೊಂಡು ಹೋಗಿದ್ದಾರೆ. ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಅಲ್ಲಂ ಪ್ರಶಾಂತ್ ನೇಮಿಸಲಾಗಿದೆ. ಇದರಿಂದ ಕೋಪಗೊಂಡ ಹಿಂದಿನ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಿಸಿದ್ದಾರೆ. ಹೌದು, ಬಳ್ಳಾರಿಯಲ್ಲಿ ಸ್ವಂತ ಕಾಂಗ್ರೆಸ್ ಕಚೇರಿ ಇಲ್ಲ. ಇಷ್ಟು ವರ್ಷ ಮೊಹಮ್ಮದ್ ರಫೀಕ್ರೇ ಬಾಡಿಗೆ ಕಟ್ಟಿಕೊಂಡು ಕಚೇರಿಯನ್ನ ನಡೆಸ್ತಾ ಇದ್ರು. ಆದರೆ ಏಕಾಏಕಿ ಅಧ್ಯಕ್ಷರ ಬದಲಾವಣೆಯಿಂದ ಕೋಪಗೊಂಡು ಕಚೇರಿಗೆ ಬೀಗ ಹಾಕಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಭೀಕರ ಬರ ಇದೆ. ಹನಿ ನೀರಿಗೂ ಕೂಡ ಜನ ಪರದಾಡ್ತಿದ್ದಾರೆ. ಆದ್ರೆ ಇಂತಹ ಹೊತ್ತಿನಲ್ಲೇ ಸೇತುವೆ ಜಲಾವೃತ ಆಗಿದೆ ಅಂದ್ರೆ ನಂಬ್ತೀರಾ? ಇಲ್ಲಿ ನೋಡಿ ಆ ಅಸಲಿ ವಿಚಾರನ. ಜೀವಜಲ ಪೋಲಾಗ್ತಿದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ, ಸೇತುವೆ ಜಲಾವೃತ, ಸಂಚಾರ ವ್ಯತ್ಯಯ. ರಾಜ್ಯದಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಅನ್ನದಾತ ಮಳೆಗಾಗಿ ಮುಗಿಲು ನೋಡುತ್ತಾ ಕುಳಿತಿದ್ದಾನೆ. ಹನಿ ನೀರಿಗೂ ತತ್ವಾರ ಶುರುವಾಗಿದೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಮಳೆಯಿಲ್ಲದಿದ್ರೂ ಸೇತುವೆ ಜಲಾವೃತವಾಗಿದೆ. ಹೌದು, ಮಳೆಯಿಲ್ಲದೆ ಕರುನಾಡ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಹೀಗಿರುವಾಗ ಹಿಡಕಲ್ ಜಲಾಶಯದಿಂದ ನೀರು ಹರಿಬಿಟ್ಟಿದ್ದು ಘಟಪ್ರಭಾ ತುಂಬಿ ಹರಿಯುತ್ತಿದೆ. ಜಲಾಶಯದ ಗೇಟ್ ತೆರೆಯದೆ ನಿರ್ಲಕ್ಷ್ಯ ತೋರಿದ್ರಿಂದ ಬೆಳಗಾವಿಯ ಮೂಡಲಗಿ ತಾಲೂಕಿನ ಸುಣ್ಣದೋಳಿ ಮೂಡಲಗಿಗೆ ಸಂಪರ್ಕಿಸುವ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ವಾಹನ ಸವಾರರು ಸೇತುವೆ ದಾಟಲು ಹರಸಾಹಸ ಪಡ್ತಿದ್ದಾರೆ. ಸೇತುವೆ ಜಲಾವೃತವಾಗಿದ್ದಕ್ಕೆ 3 ದಿನ ಸಂಚಾರ ನಿಷೇಧಿಸಿ ಮೂಡಲಗಿ ತಹಶೀಲ್ದಾರ್ ಬಿಎಸ್ ಕಡಕಬಾವಿ ಆದೇಶ ಹೊರಡಿಸಿದ್ದಾರೆ. ಮೊದಲೇ ಬೆಳಗಾವಿ ಜಿಲ್ಲೆ ಬಿಸಿಲಿನ ಬೇಗೆಗೆ ತತ್ತರಿಸಿದೆ. ಈ ಮಧ್ಯೆ ಜನ ಸಚಿವ ಸತೀಶ್ ಜಾರಕಿಹೊಳಿಗೆ ಮನವಿ ಮಾಡಿ ಜಲಾಶಯಕ್ಕೆ ನೀರು ಬಿಡಿಸಿದ್ರು. ಆದ್ರೀಗ ಜಲಾಶಯಕ್ಕೆ ಸೇರಬೇಕಿದ್ದ ನೀರು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ವ್ಯರ್ಥವಾಗ್ತಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಜೀವಜಲವನ್ನ ಸಂರಕ್ಷಿಸಬೇಕು ಅನ್ನೋದೇ ನಮ್ಮ ಕಾಳಜಿ.